ಎಲ್ಲರಿಗೂ ನಮಸ್ಕಾರ ರೀ. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಸಂಡೇ ರೀ. ಬೆಳಿಗ್ಗೆ 6 ಗಂಟೆಕನೇ ಎದ್ಬಿಟ್ಟು ಮುಖ ತಗೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟಾಟಿ ಕುದಿಸಾಕಿಡ್ಬೇಕಂತೇಳಿ ಬಟಾಟಿ ಕಟ್ ಮಾಡಿ ಹಾಕಾಕತ್ತಿದ್ದೀನಿ ನೋಡ್ರಿ. ಓಪನ್ ಆಗಿ ನಾವು ಬೊಗಣಿ ಒಳಗೆ ಕುದಿಸ್ಕೋಬೇಕಂದ್ರೆ ಒಂದ್ರೊಳಗೆ 2 ಮಾಡಿಬಿಟ್ಟು ತೊಳ್ಕೊಂಡು ಕುದಿಸಾಕಿಡ್ಬೇಕ್ರಿ. ಅದಕ್ಕಂತೇಳಿ ಕಟ್ ಮಾಡಿ ತೊಳೆದು ನೀರು ಹಾಕಿಟ್ಟಿದ್ದೀನಿ. ಸ್ವಲ್ಪ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ನಾನು ಪ್ರತಿನಿತ್ಯನೂ ಇದೇ ರೀತಿ ನಂದು ಮಾರ್ನಿಂಗ್ ರೂಟೀನೇ ಇರ್ತೈತೆ ನೋಡ್ರಿ. ಈಗ ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಟಾಟಿ ಕುದಿಸಾಕೆ ಇಟ್ಬಿಡ್ತೀನಿ ರೀ. ಇದು ಸ್ವಲ್ಪ ಜಲ್ದಿ ಕುದಿಸಾಕೆ ಇಟ್ಬಿಟ್ರೆ ಅದು ಸುಲಿಯ ಮುಂದಾಗ ಈಜಿ ಆಗುತ್ತಲ್ರಿ. ಸ್ವಲ್ಪ ಕುದ್ದು ತಣ್ಣಗಾದ್ಮೇಲೆ ಸುಲಿಯಾಕೆ ಈಜಿ ಆಗುತ್ತೆ ಅಂತೇಳಿ ಎದ್ದು ಕೂಡಲೇ ಫಸ್ಟಿಗೆ ಬಟಾಟಿ ಕುದಿಸಾಕೆ ಇಡಾಕತ್ತಿದ್ದೀನಿ ರೀ. ಒಂದು 8-15 ನಿಮಿಷನೇ ಬೇಕು ರೀ ಬಟಾಟಿ ಕುದಿಸೋಕೆ. ಓಪನ್ ಆಗಿ ಕುದಿಸ್ಬಿಟ್ರೆ ಕುಕ್ಕರ್ ಒಳಗಾದ್ರೆ ಒಂದು 5 ನಿಮಿಷ ಒಳಗಡೆ ಕುದ್ಬಿಡ್ತಾವೆ. ಬಟ್ ನಾನು ಈ ರೀತಿ ಓಪನ್ ಆಗಿ ಕುದಿಸಾಕತ್ತಿದ್ದೀನಿ ರೀ. ನಿನ್ನೆ ರಾತ್ರಿನ ಮೆಂತ್ಯನ ನೆನೆಸ್ಬಿಟ್ಟೆ ಇಟ್ಟಿದ್ದೆ ರೀ. ಬೆಳಗ್ಗೆ ಎದ್ದು ಮೆಂತ್ಯ ನೀರು ಕುಡಿಯೋದು ಬೆಸ್ಟ್ ರೀ. ಖಾಲಿ ಹೊಟ್ಟೆ ಒಳಗೆ ಮೆಂತ್ಯ ನೀರು ಅಥವಾ ಸಬ್ಜಾ ಸೀಡ್ಸ್ ನೀರು ಕುಡಿದು ಬಿಟ್ರೆ ವೆಯ್ಟ್ ಲಾಸ್ನೂ ಆಗೋದ್ರಿ, ಮತ್ತು ಸ್ಕಿನ್ನಿಗೂ ಒಳ್ಳೆಯದು, ಮತ್ತು ಹೊಟ್ಟೆಗೂ ಒಳ್ಳೆಯದು. ಮತ್ತು ಜಾಸ್ತಿ ಹೀಟ್ ಆಗ್ತೈತಲ್ರಿ ಈ ಬ್ಯಾಸ್ಗೆ ಒಳಗೆ. ಮತ್ತು ನಾವು ಜಾಸ್ತಿ ನೀರು ಕುಡಿಯೋಂಗಿಲ್ಲ, ಮತ್ತು ಚಪಾತಿ ತಿಂತೀವಿ. ಹಿಂಗಾಗ್ಬಿಟ್ಟು ಹೀಟ್ ಆಗ್ತಿತ್ತಂದ್ರೆ 1 ಗ್ಲಾಸ್ ಮೆಂತ್ಯ ನೀರು ಅಥವಾ ಸಬ್ಜಾ ಸೀಡ್ಸ್ ನೆನೆಸ್ಬಿಟ್ಟು ನೀರು ಕುಡಿಯೋದು ಭಾಳ ಬೆಸ್ಟ್ ರೀ. ನಿನ್ನೆ ಮಣ್ಣಿಂದ ಗಡಿಗೆ ತಂದಿದ್ರಲ್ರಿ, ಅದನ್ನ ರಾತ್ರಿಯಿಂದ ನೀರು ತುಂಬಿಟ್ಟಿದ್ದೆ ನಾನು. ತಂದು ಕೂಡಲೇ ಯೂಸ್ ಮಾಡೋಕೆ ಹೋಗಬಾರ್ದು. ಒಂದ್ಸಲ ತೊಳ್ಕೊಂಬಿಟ್ಟು ಅಂದ್ರೆ ನೀವು ಒಂದು 12 ತಾಸಾದರೂ ನೀರು ತುಂಬಿಟ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಯೂಸ್ ಮಾಡ್ಬೇಕ್ರಿ. ನಾನು ನಿನ್ನೆ ರಾತ್ರಿನ ನೀರು ತುಂಬಿಟ್ಟಿದ್ದೆ. ಈಗ ಬೆಳಗ್ಗೆ ಸ್ವಲ್ಪ ಸ್ಕ್ರಬ್ ಅದನ್ನ ಮತ್ತು ಸ್ವಲ್ಪ ಸೋಪ್ ಹಚ್ಚಿ ತೊಳ್ಕೊಂಬಿಟ್ಟು ನೀರು ತುಂಬಿಡೋಣ ಅಂತೇಳಿ ಬೆಳಗ್ಗೆ ಎದ್ದು ಕೂಡಲೇ ತೊಳ್ಯಾಕತ್ತಿದ್ದೀನಿ. ಮತ್ತು ಒಳಗದು ಮಣ್ಣಾಗಿ ಹಾಗೆ ಇರ್ತೈತ್ರಿ. ಸ್ವಲ್ಪ ತಿಕ್ಕಿ ತೊಳೆದ್ಬಿಟ್ರೆ ಅದೆಲ್ಲ ಹೋಗ್ತೈತಿ. ಅದಕ್ಕಂತ ನಾನು ಇದೇ ರೀತಿ ಮಾಡಿದ್ರು. ಯಾವುದೇ ಮಣ್ಣಿನ ಪಾತ್ರೆ ತರಲಿ, ಸ್ಟೀಲ್ ಪಾತ್ರೆ ತರಲಿ, ಅಂದರೆ ಬಾಂಡೆ ತರಲಿ, ಅದನ್ನ ಫಸ್ಟಿಗೆ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಟ್ಟೇ ಯೂಸ್ ಮಾಡ್ಬೇಕ್ರಿ. ಈಗ ಒಳಗೆಲ್ಲ ಸ್ವಲ್ಪ ಸೋಪ್ ಹಚ್ಚಿ ಒಳಗೆ ಹೊರಗೆ ಎಲ್ಲ ತಿಕ್ಕಿಬಿಟ್ಟು ತೊಳ್ಕೊಂಬಿಡ್ತೀನಿ ರೀ. ನೀಟಾಗಿ ತೊಳ್ಕೊಂಬಿಟ್ರೆ ನಮಗೂ ಸಮಾಧಾನ, ಮತ್ತು ಅದು ಡಸ್ಟ್ ಎಲ್ಲ ಹೋಗುತ್ತಲ್ರಿ. ನಿಮ್ಗೆ ತೋರಿಸ್ತೀನಿ ನಾನು ಅದಷ್ಟು ಕೆಂಪಾಗಿ ಒಳಗಿನ ತಿಕ್ಕಿ ತೊಳೆದ ತಕ್ಷಣ ಯಾವ ರೀತಿ ಬರ್ತೈತೆ ಅಂತೇಳಿ. ನಮ್ಮ ಮನೆಯವ್ರಿಗೆ ಅದನ್ನೇ ತೋರಿಸಾಕತ್ತಿದ್ದೆ ನೋಡಿರಿ. ಹಾಗೆ ನೀರು ಹಾಕಿಡೋ ಅಂತ ಹೇಳಾಕತ್ತಿದ್ರಿ. ಅದು ಸ್ಮೆಲ್ಲು ಬರಾಕತ್ತೈತಿ, ಮತ್ತು ನೀರನ್ನು ಎಷ್ಟು ಗಲೀಜಾಗ್ಯಾವ ಅಂತೇಳಿ ನಗಾರಿ. ಫಸ್ಟ್ 1-2-3 ಸಲ ತೊಳ್ಕೊಂಬಿಟ್ಟೇ ಯೂಸ್ ಮಾಡಬೇಕು. ನಮ್ಮ ಮನೆಯವ್ರು ಇದ್ರೆ ನೆಲ ಒರೆಸಾಕತ್ತಾರು. ಈ ಕಡೆ ಮಣ್ಣಿಂದ ಪಾತ್ರೆ ಅದು ಗಡಿಗೆನ ತೊಳೆದ್ಬಿಟ್ಟು ಇಟ್ಟು ಜಳಕ ಮಾಡಿ ಬಂದಿದ್ದೆ ಅಂದರೆ ಇನ್ನು ದೋಸೆ ಮಾಡಬೇಕು. ದೋಸೆ ಮತ್ತು ಚಟ್ನಿ ಪಲ್ಯ ಮಾಡ್ಕೊಂಬಿಟ್ರೆ ನಾಷ್ಟದ ಕೆಲಸ ಆಗುತ್ತೆ. ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತಂದ್ರೆ ಜಳಕ ಆದ ತಕ್ಷಣ ನಾಷ್ಟಕ್ಕೆ ಮಾಡಿ ಕೊಡಬೇಕು. ಅದಕ್ಕೆ ಸ್ವಲ್ಪ ನಾವು ಯಾವಾಗಲೂ ಸಂಡೇ ಇದ್ದರೂ ಅಷ್ಟೇ, ಮಂಡೇ ಇದ್ದರೂ ಅಷ್ಟೇ, ಅಮಾವಾಸ್ಯೆ ಇದ್ರೂ ಅಷ್ಟೇ, ಹುಣ್ಣಿಮೆ ಇದ್ರೂ ಅಷ್ಟೇ ರೀ, ಜಲ್ದಿ ನಾಷ್ಟಕ್ಕೆ ರೆಡಿ ಮಾಡಲೇಬೇಕು. ಈಗೆಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಬಂದಿದ್ದೀನಿ ರೀ. ದೇವ್ರ ನಮಸ್ಕಾರ ಮಾಡಿಕೊಂಡು ಇನ್ನು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಫಸ್ಟಿಗೆ ಬಟಾಟಿನ ಸುಲ್ಕೊಂಬಿಟ್ಟು ಇಡ್ತೀನಿ ರೀ. ಆಮೇಲೆ ಚಟ್ನಿ ಮಾಡ್ಕೊತೀನಿ. ಆಮೇಲೆ ಬಟಾಟೆ ಪಲ್ಯ ಮಾಡಿಬಿಟ್ಟು ದೋಸೆಗೆ ಹಾಕಿಕೊಡೋದು. ಈಗ 8 ಗಂಟೆ ಆಗೈತೆ ರೀ. 8:15ಗೆ ನಾಷ್ಟಕ್ಕೆ ರೆಡಿ ಮಾಡಬೇಕು ನಮ್ಮ ಮನೆಯೊಳಗೆ. ಅಜ್ಜಾಗ ಒಂದು ಡಬ್ಬಿ ಕೊಡಬೇಕಲ್ರಿ, ಅದನ್ನೊಂದು ದೊಡ್ಡ ಕೆಲಸ ಆಗ್ಬಿಟ್ಟೈತಿ. ನನಗೂ ಒಂದೊಂದು ಸಲ ಬೇಸರ ಬರಾಕತ್ತೈತಿ. ನಮ್ಮ ಮನೆಯವ್ರಿಗೆ ಏನಾಕತ್ತೀನಿ ನಾನು ಡೈಲಿ ಕೊಡೋದು ನಮಗೂ ಒಂದೊಂದು ಸಲ ಬೇಸರ ಅನ್ಸುತ್ತೆ ರೀ ಅಂತೇಳಿ. ಬಟ್ ನಮ್ಮ ಮನೆಯವ್ರು ಹೇಳಿದ್ಮೇಲೆ ಕೊಡಲೇಬೇಕ್ರಿ. ಇಲ್ಲಾಂದ್ರೆ ಇವ್ರು ಶಟ್ಕೊಂತಾರು. ಮನೆಯೊಳಗದು ಈ ರೀತಿ ಒಂದು ಹುಳ ಬಂದಿತ್ತು. ಇದಕ್ಕೆ ಏನು ದುಂಬಿ ಹುಳ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಫುಲ್ ಅದು ಗುಯ್ ಮಾಡ್ಕೊತ ಹಾರಾಡಕತ್ತಿತ್ತು. ಅದನ್ನ ಮತ್ತೆ ಹೊರಗೆ ಹಾಕಿಬಿಟ್ಟು ಚಟ್ನಿ ಮಾಡಾಕತ್ತಿದ್ದೀನಿ ನೋಡ್ರಿ. ಸಿಂಪಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅದೇ ರೀತಿ ಕೊಬ್ಬರಿ ಚಟ್ನಿ ಮಾಡೋದು. ಸ್ವಲ್ಪ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ರೀ. ನಾನು ಕರಿಬೇವನ್ನ ಜಾಸ್ತಿ ಹಾಕ್ತೀನಿ. ಇದು ಈ ರೀತಿ ಮಾಡಿಬಿಟ್ರೆ ಕರಿಬೇವನ್ನ ತಿಂತಾರೆ. ಒಗ್ಗರಣೆಗೆ ಹಾಕಿಬಿಟ್ರೆ ಮಕ್ಕಳಂತೂ ಎಲ್ಲ ಎತ್ತಿ ಇಟ್ಬಿಡ್ತಾರೆ. ಅದಕ್ಕಂತ ರುಬ್ಬ ಮುಂದಾಗ ಸ್ವಲ್ಪ ಜಾಸ್ತಿ ಕರಿಬೇವು ಮತ್ತು ಸ್ವಲ್ಪ ಹಸಿ ಶೇಂಗಾ ಸ್ವಲ್ಪ ಹಾಕ್ಬೇಕ್ರಿ. ಹಸಿ ಶೇಂಗಾ ಜಾಸ್ತಿ ಹಾಕಿಬಿಟ್ರೆ ಕಹಿ ಬರ್ತೈತೆ ಅದು. ಮತ್ತು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ನಾ ಚಟ್ನಿಗೆ ಒಗ್ಗರಣೆ ಹಾಕ್ಬೇಕ್ರಿ. ಫಸ್ಟಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಣಂತೇಳಿ ಬಾಣಲಿ ಕಾಸಕ್ಕಿಟ್ಟಿದ್ದೀನಿ, ಒಂದು ಬುಟ್ಟಿ ಕಾಸಕ್ಕಿಟ್ಟಿದ್ದೀನಿ. ಈ ಕಡೆ ಚಟ್ನಿಗೂ ಒಗ್ಗರಣೆ ಹಾಕೊಂಡ್ಬಿಟ್ರೆ ಐತಂತೇಳಿ ಚಟ್ನಿಗೂ ಸಿಂಪಲ್ಲಾಗಿರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಹಿಂಗೆ, ಇಲ್ಲಾಂದ್ರೆ ಬೇಕಾದ್ರೆ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಎಳ್ಳು ಹಾಕ್ಬೋದು. ನಾನು ಒಂದೊಂದು ಟೈಮ್ ಒಂದೊಂದು ರೀತಿ ಮಾಡ್ತಾ ಇರ್ತೀನಿ ರೀ. ಮನ್ಸಿಗೆ ಏನು ಬರ್ತೈತಿಲ್ಲ ಅದನ್ನ ಒಟ್ಟು ಟೇಸ್ಟಾಗಿ ಮಾಡೋದು ಅಷ್ಟೇ ನಮ್ಮ ಕೆಲಸ.
ಪ್ರತಿನಿತ್ಯನೂ ಒಂದೇ ರೀತಿ ಮಾಡ್ತೀನಂತ ಹೇಳೋಕ್ಕಾಗಂಗಿಲ್ಲ. ಅವತ್ತು ನನ್ನ ತಲೆ ಒಳಗೆ ಏನು ಬರ್ತಿತ್ತಲ್ಲ, ಹೆಂಗೆ ಮಾಡ್ಬೇಕಂತ ಅನ್ಸುತ್ತಲ್ಲ ಆ ರೀತಿ ಮಾಡ್ಕೊತ ಹೋಗೋದು. ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಂದ್ರೆ ತಲೆ ಒಳಗೆ ಒಂದೊಂದು ಫ್ಲ್ಯಾಶ್ ಹಾಕ್ಕೊತ ಹೋಗ್ತೈತಿ. ಫಸ್ಟಿಗೆ ಏನು ಒಂದೇ ಮಾಡಿಬಿಡ್ಬೇಕಂತ ವಿಚಾರ ಮಾಡಿರ್ತೀನಿ, ಮತ್ತೊಂದು ಇದನ್ನ ಮಾಡಿದ್ರೆ ಹೆಂಗೈತೆ ಆಗುತ್ತೆ ಅಂಥೇಳಿ ಇನ್ನೂ ಸಾಕಾಗಲ್ಲ ಅಂತೇಳಿ ಮತ್ತೊಂದು ಮಾಡೋದು, ಹಿಂಗೆ ಮಾಡ್ತಾ ಇರ್ತೀನಿ. ಈಗ ಚಟ್ನಿಗೂ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತಂದ್ರೆ ಚಟ್ನಿ ಅಷ್ಟೇ ಮಾಡಿಬಿಟ್ಟು ದೋಸೆ ಹಾಕಿ ಕೊಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಹೋಟೆಲ್ ಮಾಡಿಬಿಟ್ಟಾರೆ ಇಲ್ಲಿ, ವೆರೈಟಿ ಮಾಡಿ ಕೊಡಾಕಂತ ನಾನು ಬೈತಾ ಇರ್ತೀನಿ. ಚಟ್ನಿ ಒಂದೇ ಮಾಡಿದ್ರೆ ನಡೆಯಲ್ಲ, ಪಲ್ಯ ಒಂದೇ ಮಾಡಿದ್ರೆ ನಡೆಯಲ್ಲ. ದೋಸೆ ಮಾಡಿದ್ರೆ ಬಟಾಟೆ ಪಲ್ಯ ಚಟ್ನಿ ಎರಡೂ ಮಾಡಬೇಕು. ಇಡ್ಲಿ ಮಾಡಿದ್ರೆ ಸಾಂಬಾರು ಚಟ್ನಿ ಮಾಡಬೇಕು. ಮತ್ತು ವಡಾನೂ ಮಾಡಂತ ಕೇಳ್ತಾರೆ ಒಂದೊಂದು ಸಲ. ಪ್ರತಿ ಸಲನೂ ಮಾಡೋಕೆ ನಮಗೂ ಬೇಸರ ಅನ್ಸುತ್ತಲ್ಲ, ಅದಕ್ಕೆ ಇಡ್ಲಿ ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ ನಾನು. ಇಡ್ಲಿ ಮಾಡಿದಾಗ ಒಂದು ಸಲ ವಡಾ ಮಾಡಿ ಮಮ್ಮಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಮನೆಯವರಾದ್ರೇನು ಸುಮ್ಮನೆ ನಾಷ್ಟ ಮಾಡ್ತಾರೆ. ನನ್ನ ಮಗನಿಗಂತೂ ವಡಾ ಬೇಕಾ ಅಂತಾನು. ತನಗಾಯ್ತು ಮತ್ತು ಮನಗಾಯ್ತು ಇಬ್ಬರಿಗೆ. ಈಗ ಪಲ್ಯ ರೆಡಿ ಆಗೈತಿ. ಸಿಂಪಲಾಗಿ ಬಟಾಟೆ ಪಲ್ಯನೂ ಅಷ್ಟೇ ರೀ. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ್ಬಿಟ್ಟು ಅರಿಶಿನ ಪುಡಿ ಹಾಕಿ ಆಮೇಲೆ ಬಟಾಟೆ ಮ್ಯಾಶ್ ಮಾಡಿ ಹಾಕಿಬಿಟ್ರೆ ಬಟಾಟೆ ಪಲ್ಯನೂ ರೆಡಿ ಆಗುತ್ತೆ. ಈಗ ದೋಸೆನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ದೋಸೆನ ಹಾಕಿ ಕೊಟ್ಬಿಡ್ತೀನಿ. ಅಂದರೆ ನಮ್ಮ ಮನೂ ರುಬ್ಬಿನೂ ಸ್ವಲ್ಪ ಗಟ್ಟಿಯಾಗಿತ್ತು, ಮತ್ತೊಂದು ಚೂರ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕಕತ್ತಿದ್ದೀನಿ. ಅಜ್ಜಾಗ ಒಂದು ರೀತಿ ಹಾಕಿ ಕೊಡ್ಬೇಕು ರೀ. ಅಜ್ಜಾಗೆ ಹೆಂಗೆ ಗೊತ್ತಂದ್ರೆ ದಿಪ್ಪಾಗೆ ಸ್ವಲ್ಪ ಮೆತ್ತಗಾಗಿ ಹಾಕಿ ಕೊಡಬೇಕು. ಫಸ್ಟಿಗೆ ಅಜ್ಜ ಕೊಟ್ಬಿಟ್ಟು ಬಂದು ನಾಷ್ಟ ಮಾಡ್ತೀನಿ ಅಂತಂದರು. ಹಿಂದಿಗೆ ಅಂತಂದರು, ಇಲ್ಲ ನಾಷ್ಟ ಮಾಡೇ ಹೋಗ್ತೀನಿ ಮತ್ತು ಲೇಟ್ ಆಗುತ್ತಂತಂದರು. ಮತ್ತು ಅಲ್ಲೇ ಅಜ್ಜಾಗ ಒಂದು ಹಾಕಿ ಇಟ್ಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಈ ರೀತಿ ತೆಳ್ಳಗೆ ಹಾಕಿ ಕೊಡ್ಬೇಕು ರೀ. ಅಜ್ಜಾಗ ಸ್ವಲ್ಪ ದಿಪ್ಪಾಗಿ ಹಾಕಿ ಕೊಡಬೇಕು. ಇದೇ ರೀತಿ ಇರ್ತೈತಿ ನೋಡಿರಿ ನಮ್ಮ ಮನೆಯೊಳಗೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಬೇಕಾಗ್ತೈತಿ. ಸ್ವಲ್ಪ ತೆಳ್ಳಗಾಗಿ ಕ್ರಿಸ್ಪಿಯಾಗಿ ಆಗ್ಬೇಕ್ರಿ ನಮ್ಮ ಮನೆಯವ್ರಿಗೆ. ಆ್ಯಕ್ಚುಲಿ ಮೆತ್ತಗಾಗಿದ್ರೇ ತಿನ್ನೋಕೆ ಟೇಸ್ಟ್ ಆಗುತ್ತೆ. ಇದೇನು ಕಟ್ಟಕ್ಕೆ ರೊಟ್ಟಿ ತಿನ್ನಂಗೆ ಆಗುತ್ತೆ ರೀ. ಸ್ವಲ್ಪ ಕಟಿ ಆಗಿಬಿಟ್ರೆ ದೋಸೆ. ಬಟ್ ಮನುಗಾಯಿತು, ತನಗಾಯಿತು, ನಮ್ಮ ಮನೆಯವ್ರಿಗಾಯಿತು ಕಟ್ಟಿ ಬೇಕ್ರಿ. ನಾನು ಅಂತೀನಿ ಒಂದೊಂದು ಸಲ ಸುಮ್ಮನೆ ಬಿಸಿದು ಯಾಕೆ ತಿಂತೀರಿ, ಕಟ್ಟಕ್ಕೆ ಮಾಡ್ಕೊಂಡು ತಿಂದುಬಿಡ್ರಿ, ಅಂದ್ರೆ ಹಿಂದಿನ ದಿವ್ಸಿನ ತಿಂದ್ರೆ ಚಲೋ ಆಗ್ತೈತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಅನ್ನಕತ್ತೆ. ಚಟ್ನಿ ಹೆಂಗಾಗೈತ್ರಿ ಅಂತ ಕೇಳಿದೆ. ನಮ್ಮ ಮನೆಯವ್ರು ಅಂತಂದರು ಟೇಸ್ಟ್ ನೋಡಿ ಹೆಂಗಾಗೈತೆ ಅಂತೇಳಿ ತಿನ್ಸಿದ್ರೆ ರೀ, ಎರಡು ಚಲೋ ಆಗೈತೆ ಅಂತಂದು ನಾನು ಮತ್ತೆ ಅಜ್ಜಾಗ ದೋಸೆ ಹಾಕಿ ಕೊಡಾಕತ್ತಿದ್ದೀನಿ ರೀ. ಈಗ ಅಜ್ಜಾಗಷ್ಟ ಡಬ್ಬಿ ಕಟ್ಬಿಡ್ತೀನಿ. ಬಟಾಟೆ ಪಲ್ಯ ಚಟ್ನಿ ಎಲ್ಲ ಹಾಕಿಬಿಟ್ಟು ಒಂದು 4 ದೋಸೆನ ದಿಪ್ಪಾಗಿ ಹಾಕಿಟ್ಟಿದ್ದೀನಿ ರೀ. ಯಾಕಂದ್ರೆ ಅವ್ರಿಗೆ ಕಟ್ಟಿ ಮಾಡಿಬಿಟ್ರೆ ಹಲ್ಲಿಲ್ಲ ಅಂತ, ನಾನು ನೋಡಿಲ್ಲ ಹಲ್ಲಿಲ್ಲ ಅಂತ, ಅದಕ್ಕಂತೇಳಿ ಸ್ವಲ್ಪ ಮೆತ್ತಗಾಗಿ ಹಾಕಿ ಕೊಡೋ ಅಂತಾರು. ಅದಕ್ಕಂತೇಳಿ ಮೆತ್ತಗಾಗಿ ಅಂದ್ರೆ ದಿಪ್ಪಾಗಿ ಹಾಕಿ ಇಟ್ಟಿದ್ದೀನಿ ರೀ. ಅದೇ ನಮ್ಮ ಮನೆಯವ್ರಿಗೆ ಕೇಳಾಕತ್ತಿದ್ದೆ, ಎಷ್ಟು ಏನಂತಾರೆ ಎಷ್ಟು ಹಾಕ್ಲಿ ದೋಸೆ ಅಂತ. 4 ಸಾಕು, ಇನ್ನಷ್ಟು ಹಾಕ್ಲಿ ಅಂತೇಳಿ. ಯಾಕಂದ್ರೆ ಮಧ್ಯಾಹ್ನ ಆಗ್ತಾವೆ, ಒಂದು 4 ಹಾಕಿಬಿಡಿ ಸಾಕಂತಂದ್ರು. ಮತ್ತೊಂದು 4 ದೋಸೆ ಹಾಕಿ ಡಬ್ಬಿ ಕಟ್ಟಿ ಕೊಟ್ಟೆ. ನಮ್ಮ ಮನೆಯವ್ರದ್ದು ಅಜ್ಜಂದು ಅಷ್ಟು ಆಯಿತು. ಇನ್ನು ತನಗೆ ಅಷ್ಟು ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು. ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗಿ ಅಂದರೆ ಸ್ವಲ್ಪ ಲೇಟ್ ಮಾಡಿ ಬರ್ತಾನು. ಅವನಿಗಾದ್ರೆ ಸ್ವಲ್ಪ ಲೇಟ್ ಮಾಡಿ ಹಾಕಿ ಕೊಡಕ್ಕೆ ಬರ್ತೈತಿ. ಅಂದ್ರೆ 9-10 ಗಂಟೆ ತನಕ, 11 ಗಂಟೆ ತನಕ ಬರ್ತಾನೆ ರೀ ಕರಾಟೆ ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು. ಈಗ ನನ್ನ ನಾಷ್ಟ ರೆಡಿ ಆಗೈತಿ ನೋಡಿರಿ. ನನಗೆ ಈ ರೀತಿ ದೋಸೆ ಇದ್ದರೆ ಇಷ್ಟ ಆಗ್ತಾವೆ, ಅಂದರೆ ಸೆಟ್ ದೋಸೆ ಆ ಥರ ಸ್ವಲ್ಪ ದಿಪ್ಪಾಗೆ. ಈಗ ನಾಷ್ಟ ಮಾಡೋಣ ಬರೀ ಮಸ್ತ್ ಬಿಸಿ ದೋಸೆ ಮತ್ತು ಚಟ್ನಿ ಪಲ್ಯ. ಇವತ್ತು ಸಂಜೆ ಮುಂದಾಗ ನಾವು ಮಾರ್ಕೆಟ್ಗೆ ಹೊಂಟಿದ್ದೀವಿ ರೀ, ನಾನು ನಮ್ಮ ಮನೆಯವರು. ಸಂಜೆ ಮುಂದಾಗ ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತೆ ರೀ. ಎಲ್ಲ ಲೈಟ್ ಗೀಟ್ ಹಾಕಿರ್ತಾರಲ್ಲ, ಅದಕ್ಕಂತೇಳಿ ಅದಕ್ಕಂತೇಳಿ ಹೊಂಟಿಲ್ಲ, ಎಣ್ಣೆ ತರ್ಬೇಕಂತೇಳಿ ಹೊಂಟಿದ್ದೀವಿ ರೀ. ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದೆ. ಬಟ್ ಗಾಡಿ ಮೇಲೆ ಕುಂತು ವಿಡಿಯೋ ಮಾಡೋದು ಭಾಳ ಅಂಜಿಕೆ ಬರ್ತೈತಿ ನನಗೆ. ಇವೇನು ಅಂಗಡಿ ಕಾಣಿಸ್ತಾವಲ್ಲ ರೀ ಸೀರೆದು, ಅದನ್ನ ಹೆಣ್ಮಕ್ಳಿಗೆ ನೋಡೋಕ್ಕಂತೂ ಭಾಳ ಖುಷಿ ಆಗ್ತೈತಿ. ಬಟ್ ಒಳಗೆ ಹೋಗಕ್ಕೆ ಕಷ್ಟ ಆಗ್ತೈತಿ. ಈಗ ಸಿದ್ದೇಶ್ವರ ಗುಡಿ ಕಾಣಿಸುತ್ತೆ ನೋಡ್ರಿ, ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದ್ದೆ. ನನಗಂತೂ ಸಿದ್ದೇಶ್ವರ ಗುಡಿ ಹತ್ರ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದ್ದೆ. ಈಗ ಹೋಗಿ ಎಣ್ಣೆ ತರಬೇಕ್ರಿ, ಎಣ್ಣೆ ಚುರುಮುರಿ ಬೇಕಾಗೈತಿ. ಅದಕ್ಕಂತೇಳಿ ಹೊಂಟಿದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರಿಗೆ ಮಾರ್ಕೆಟ್ ಒಳಗೆ ಹೋಗೋದಂದ್ರೆ ಭಾಳ ಕಷ್ಟ ನೋಡ್ರಿ. ಸ್ವಲ್ಪ ಮುಂದೆ ಹಾಕಿಬಿಟ್ಟು ಅಂದ್ರೆ ನಡಿರಿ ಅಂತೇಳಿ ಕರ್ಕೊಂಡು ಹೋಗಬೇಕು. ಈಗ ಚುರುಮುರಿ ತೊಗೊಂಡು ಎಣ್ಣೆ ತೊಗೊಳಕ್ಕೆ ಬಂದಿದ್ದೀವಿ ರೀ. ನಾವು ಇಲ್ಲಿ ವಾರದಂಥ ಒಂದು ಅಂಗಡಿ ಐತಿ, ಅಲ್ಲಿ ಶೇಂಗಾದ ಎಣ್ಣೆ ಸಿಗ್ತೈತೆ, ಅಲ್ಲಿ ಎಣ್ಣೆ ತೊಗೊಂಬರ್ತೀವಿ ನಾವು. ಚಲೋ ಇರ್ತೈತೆ ರೀ ಅಲ್ಲಿ. ಇವತ್ತಂತೂ ರವಿವಾರ ಅಲ್ರಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಇಲ್ಲೇ ಒಂದು 10-15 ನಿಮಿಷ ನಿಂತೀವಿ. ನಿಂಗದ ಗುಡಿ ರೋಡ್ ಏನೈತಲ್ಲ ಫುಲ್ ಟ್ರಾಫಿಕ್ನೇ ಇರ್ತೈತಿ ಜಾಸ್ತಿ. ಗೌರಿ ಮಾರ್ಕೆಟ್ಗೆ ಹೋಗಿ ಈಗ ಬಂದ್ವಿ. ಮಲ್ಲಿಗೆ ಹೂವು ತಂದಿದ್ದೀವಿ. ಎಷ್ಟು ಮಸ್ತ್ ನಾರಕತ್ತವಂದ್ರೆ ವಾಸನೆ ಆತವ ನಾತಿಲ್ಲ. ನಾವು ನಾರಕತ್ತವ ಅಂತೀವಿ.
ಯಾಕಂದ್ರೆ ಈಗಂತೂ ನೀರು ಒಂದು ಕ್ಯಾನ್ ಸಾಲೋದೇ ಇಲ್ಲ ಬೆಳಿಗ್ಗೆ ತಂದ್ರೆ ಸಂಜೆ ಖಾಲಿ ಇನ್ನು ಕಟ್ಟಬೇಕು ಕುಲ್ಲ ತಂದಿದ್ದೀನಿ ನಾನು ನಾಳೆ ಹೊಂಟಿದ್ದೀನಿ ಎಲ್ಲಿ ಹೋಗಲ್ಲ ಅಲ್ಲಿ ಇದ್ದು ತಂದಿದ್ದೀನಿ ಭಾಳ ಮಸ್ತದು ಮತ್ತು ಎಣ್ಣೆ ಅಂತ ಹೋಗಿದ್ರು ಇದು ಶೇಂಗಾ ಎಣ್ಣೆ ಅಂದ್ರೆ ಮಷಿನ್ ಎಣ್ಣೆ ಇದು ಗಾಣದ ಎಣ್ಣೆ ಅಲ್ಲ ಭಾಳ ದಿವಸದಿಂದ ಬರೀ ಜಮೀನಿನೇ ತಿನ್ನಾಕತ್ತಿದ್ವಿ ಇದು ಟೇಸ್ಟ್ ಇರಂಗಿಲ್ಲ ಜಮೀನಿ ಇದು ಶೇಂಗಾದ ಸ್ಮೆಲ್ ಇರ್ತೈತಿ ಮತ್ತು ಟೇಸ್ಟ್ ಇರ್ತೈತಿ ಗಾಣದ ಹೋಗಿನ ತೆಗ್ದಿದ್ದಿದ್ರೆ ಇನ್ನೂ ಟೇಸ್ಟ್ ಇರ್ತೈತಿ ಬಟ್ ಇದು ಮಷಿನ್ ಒಳಗೆ ಶೇಂಗಾ ಹಾಕಿಬಿಟ್ಟು ತೆಗ್ದಿರ್ತಾರೆ ಅಂದ್ರೆ ಬಿಜಾಪುರ ಒಂದೇನು 2 ಕಡೆ ಅಷ್ಟು ಸಿಗ್ತೈತಿ ಅಂದ್ರೆ ವಾರದ ಅಂಗಡಿಯಾಗ ತಂದಿದ್ದು ಮತ್ತು ಕೊಬ್ಬರಿ ಎಣ್ಣೆನೂ ಅಲ್ಲೇ ತಂದಿದ್ದು ಇದನ್ನ ಮಷಿನ್ದಾಗ ಹಾಕಿ ತೆಗ್ದಿದ್ದು ಕೊಬ್ಬರಿ ಎಣ್ಣೆ ಮತ್ತು ಚುರ್ಮುರಿ ಬೇಕಾಗಿದೆ ಅಂತ ಇದು ಕೊತ್ತಂಬರಿ ಸೊಪ್ಪು ಪುದೀನ ಅಲ್ಲಿ ಇವತ್ತು ರವಿವಾರ ಅಲ್ಲ ಮಾರ್ಕೆಟ್ ಅಷ್ಟೊಂದೇ ಸರಿ ಇದ್ದಿದ್ದಿಲ್ಲ ಬಟ್ ತಂದಿದ್ದೀನಿ ಸ್ಮೆಲ್ ಇಲ್ಲ ಅಷ್ಟು ಸಂಜೆದಾಗ ಹೋದ್ರೆ ಸರಿ ಇರಂಗಿಲ್ಲ ಅದಕ್ಕೆ ಏನು ತರಕ್ಕೆ ಹೋಗಿಲ್ಲ ಭಾಳ ಇಟ್ಟು ತರಕಾರಿ ಇಂದ ಕುಂತಾರೆ 8 ಗಂಟೆ ಆಗಿತ್ತಂದ್ರೂ ಇದು ತಂದಿದೆಯಲ್ಲ ಏನು ತಗೊಂಡು ಆಲ್ಮಂಡ್ ಆಯಿಲ್ ಎಲ್ಲಿಟ್ಟು ಅಲ್ಲೇ ಫ್ರಿಜ್ ಮಾಡಿ ಇದು ಕೂದಲಿಗೆ ಹಚ್ಕೋಬೇಕಂತ ನಮ್ಮ ತಂದಿಲ್ಲ ಅಂತ ತಂದಿದ್ದು ಬಟ್ ಹೇಳಿದ್ಲು ಬರಾಮದಾಗ ಅಂದ್ರೆ ಹೋಗಾಮದಾಗ ಹೇಳಿದ್ಲು ಕೂದಲ ಊದ್ ಬರ್ತಾವಂತ ಇಷ್ಟ ಏನು ಸಾಕಾಗುತ್ತೆ ಒಂದು ಸಲಕ್ಕೆ ಸಾಲೋದಿಲ್ಲ ಅದು 1 ಲೀಟರ್ದಾಗ ತರಬೇಕು 1 kg 2 kg ಫಸ್ಟ್ ಯೂಸ್ ಮಾಡೋಣ ಒಂದ್ಸತಿ ಅದೇ ಮುಸ್ಕಾನ್ ಡೈಲಿ ಹಚ್ಕೋತಾಳ ಅದಕ್ಕೆ ಆಕಿನ ಕೂದಲ ಚೆಂದ ಬಂದಾವ ಹಚ್ಕೋ ಇದು ರೊಟ್ಟಿ ಮಾಡಿ ಪಲ್ಯ ಮಾಡ್ಬೇಕು ಈಗ ಅಜ್ಜಾಗ ಡಬ್ಬಿ ಕಟ್ಬೇಕು ಸ್ವಲ್ಪ ಏನಾರ ಮಾಡಿಬಿಟ್ಟಿದ್ದೆ ರೀ ಅಜ್ಜಾಗ ರೊಟ್ಟಿನ ಮಾಡಿ ಕಟ್ಬೇಕು ಬೆಳಿಗ್ಗೆ ನಾಷ್ಟಕ್ಕೆ ಅಷ್ಟೇ ಕೊಟ್ಟಿದ್ದು ಈಗ ರೊಟ್ಟಿ ಮಾಡ್ತೀನಿ ಇದು ಹೂವು ಆಮೇಲೆ ಕಟ್ತೀನಿ ಈಗ ಕಟ್ಟಿಟ್ಬಿಡ್ಬೇಕು ಇಲ್ಲಾಂದ್ರೆ ಪೂರ್ತಿ ಅರಬಿಟ್ರೆ ಕಟ್ಟಕ್ಕಾಗಂಗಿಲ್ಲ ಹಂಗೆ ಫ್ರಿಜ್ ಒಳಗೆ ಇಡ್ತೀನಿ ಸ್ವಲ್ಪ ಪಲ್ಯನ ಸೋಸ್ಬೇಕು ಇನ್ನು ಕೊತ್ತಂಬರಿ ಮೆಂತ್ಯ ಪಲ್ಯ ಸಾರಿ ನೋಡಿ ಎಂಟಾಗಿ ಟೈಮ್ ಇನ್ನೊಂದು ಅರ್ಧ ತಾಸು ಒಳಗಡೆ ನಮ್ಮ ಮನೆಯವರು ಅಡುಗೆ ಮಾಡ್ಲಿಕ್ಕೆ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಬಯಕತ್ತ ಅಜ್ಜ ಡಬ್ಬಿ ಕಟ್ ಅಂತಾರೋ ಇದು ಕೊಬ್ಬರಿ ಎಣ್ಣೆ ನೆಲ್ಲಿಗೆ ಹುಡುಕಾಡ್ದ ನಂಗೆ ನೆಲ್ಲಿಗೆನೇ ಸಿಗಲಿಲ್ಲ ಯಾಕಂದ್ರೆ ಎಣ್ಣೆ ಮಾಡಕ್ಕೆ ಬೇಕಾಗಿತ್ತು ರೊಟ್ಟಿ ಸಾರ ಚಿಕನ್ ಐತಿ ರೊಟ್ಟಿ ಖಾರಬೇಡಿ ನಾವು ಫಸ್ಟ್ ಎಲ್ಲ ಹೆಂಗೆ ಅಂತಿದ್ವಿ ರೊಟ್ಟಿ ಖಾರಬೇಡಿ ಹೆಂಗಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ದಿವಸ ಆಯ್ತು ನಾವು ರೊಟ್ಟಿ ಖಾರ ಬೀಳ್ತೀವಿ ಹೂವಾ ನನ್ನ ಮಗನಿಗೆ ದಿನ ಬಂದ್ ಮಾಡ್ತೀನಿ ದಿನ ಸ್ಪೆಷಲ್ ಮಾಡಿಕೊಡ್ಬೇಕು ಹೌದ್ರಿ ಬಂದ್ ಮಾಡಿ ಏನು ಮಾಡೋದು ಮತ್ತೆ ಇಜ್ಜತ್ ಆರಾಮ ಹಾಕ್ಲಕ್ಕೇನಿತ್ತು ದಿನ ಮನಗೆ ಸ್ಪೆಷಲ್ ಮಾಡಿಕೊಡ್ಬೇಕ್ರಿ ರೊಟ್ಟಿ ಖಾರಬೇಡಿ ಏನು ತಿನ್ನೋದು ಅಂತಾನು ನನಗೂ ಹಸು ಈಗ ಮೂಸರ್ಲ ಒಂದು ಹಾಕಾತಿಲ್ಲ ನಿನಗೆ ಶೇಂಗಾ ಸಾರು ರೊಟ್ಟಿ ಅಷ್ಟೇ ಮಾಡಿದ್ರೆ ಜಾಸ್ತಿ ಏನು ಮಾಡಕ್ಕೆ ನಂಗೆ ಬ್ಯಾಸರ ಅನ್ಸಾದಿತ್ತು ಅದಕ್ಕಂತ ಎಲ್ಲರೂ ಕಮೆಂಟ್ ಮಾಡ್ತಾರೆ ಚಲೋ ಅಡುಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದೊಂದು ಟೈಮ್ ಬ್ಯಾಸರ ಬಂದಾಗ ಖಾರಬೇಡಿ ರೊಟ್ಟಿ ತಿನ್ನೋದು ಆಯ್ತು ಬಾಯ್ ಬಾಯ್ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ.